ಹಾಯ್ ಹೆಲೋ ನಮಸ್ಕಾರ ರೀ. ನಾವು ನಿಮಗೆ ಅಳು ಎಲೆ ವಡೆ ಹೆಂಗೆ ಮಾಡೋದತ್ತ ಹೇಳ್ಕೊಡ್ತೇನೆ ರೀ. ನಮ್ಮ ಕಡೆ ಅಳು ಎಲೆ ವಡೆ ಅಂತಾರೆ, ಒಂದೊಂದು ಕಡೆ ಒಂದು ಟೈಪ್ ಅಂತಾರೆ. ಅಳು ಎಲೆನೆಲ್ಲ ಸ್ವಚ್ಛಂಗೆ ತೊಳ್ಕೊಳ್ಳೋದ್ರಿ. ಅವತ್ತಿನಗೆ ಎಲ್ಲ ತುಪ್ಪ ಇಲ್ಲ ರೀ, ಎಣ್ಣೆ ಹಚ್ಚಿರ ಭೀ ನಡಿತೈತೆ ರೀ. ನಾವು ತುಪ್ಪ ಹಚ್ಚಿದೇವು ರೀ, ನೀವು ಎಣ್ಣೆ ಹಚ್ಚಿರ ಭೀ ನಡಿತೈತೆ ರೀ. ತುಪ್ಪ ಅವನ್ನೆಲ್ಲ ಎಲೆಗಳ್ನ ತುಪ್ಪ ಹಚ್ಚಿ ಸೈಡ್ ಇಡೋದ್ರಿ. ಒಂದು ಪಾತ್ರೆ ತೊಗೋದ್ರಿ. ಆ ಪಾತ್ರೆನಾಗ 2 ಕಪ್ ಕಡ್ಲಿ ಹಿಟ್ಟು ಹಾಕ್ಕೊಳ್ಳೋದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿ. ಒಂದು ಮಿಕ್ಸಿ ಜಾರ್ ತೊಗೋದ್ರಿ. ಆ ಮಿಕ್ಸಿ ಜಾರ್ನಾಗ ಒಂದು 7-8 ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿ. ಮತ್ತು ಕೊತ್ತಂಬರಿ ಒಂದು 10-12 ಬೆಳ್ಳುಳ್ಳಿ ಹಾಕೋದ್ರಿ. 4 ಮೆಣಸಿನ್ಕಾಳು ಜೀರಿಗೆ ಹಾಕೋದ್ರಿ. 2 ಲವಂಗ, ಒಂಚೂರು ಅಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದ ಪೌಡರ್ನ ಹಿಟ್ಟಿನಾಗ ಹಾಕಿ ನಾದೋದ್ರಿ. ಹೆಂಗೆ ನಾದ್ಕೊಳ್ಳೋದಂದ್ರೆ ರೀ, ಬಜ್ಜಿ ಹಿಟ್ಟಿಗೆ ನಾದ್ಕೋತಾರೆ ಹಂಗೆ ರೀ. ಆದ್ರೆ ಬಜ್ಜಿ ಹಿಟ್ಟಿನಕ್ಕಿಂತ ಗಟ್ಟಿ ಒಂದು ಚಾನಿಗೆ ತೊಗೋದ್ರಿ. ಆ ಚಾನಿಗೆಗೆ ಎಣ್ಣೆ ಹಚ್ಕೊಳ್ಳೋದ್ರಿ. ಬೇಕಾದ್ರೆ ನೀವು ಇಡ್ಲಿ ಪಾತ್ರೆನಾಗ ಭೀ ಎಣ್ಣೆ ಹಚ್ಚಿ ಸೇಮ್ ಇದೇ ಥರ ಮಾಡ್ಕೋಬೋದು. ಇದಕ್ಕೆ ಚೆಂದಂಗೆ ಎಣ್ಣೆ ಹಚ್ಚಿರಿ, ಒಂದು ಸೈಡ್ ಇಡೋದ್ರಿ. ನಾವು ಆಗ ತುಪ್ಪ ಹಚ್ಚಿಟ್ಟಿದ್ದಿಲ್ಲ ಹಾಕ್ರಿ, ಅವು ಎಲೆಗಳ್ನ ಭೀ ತೊಗೋರಿ. ಮತ್ತು ನಾವು ಹಿಟ್ಟನ್ನ ಇಟ್ಟಿದ್ದಿಲ್ಲ ಹಾಕ್ರಿ, ಅವನ್ನ ಭೀ ತೊಗೋದ್ರಿ. ಮತ್ತು ಸೌಕಾಸ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗೆ ಹಚ್ಕೊಳ್ಳೋದ್ರಿ. ಭಾಳ ಹೆಚ್ಚು ಭೀ ಹಚ್ಬೇಡ್ರಿ, ಭಾಳ ಕಡಿಮೆ ಭೀ ಹಚ್ಬೇಡ್ರಿ, ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗೆ ಹಚ್ಕೋರಿ. ಹಿಂಗೆ ಎಲ್ಲ ಎಲೆಗಳಿಗ್ರಿ ಚೆಂದಂಗೆ ಹಿಟ್ಟೆಲ್ಲ ಹಚ್ಕೊಂಡ್ರಿ. ಸೌಕಾಸ ರೋಲ್ ಮಾಡಿರಿ, ಒಂದೊಂದು ಚಾನಿಗ್ಯಾಗ ಇಡೋದ್ರಿ. ಇವು ಎಲೆ ತಿನ್ನೋದ್ರಿಂದ ರೀ ಕಿಡ್ನಿ ಸ್ಟೋನ್ ಆಗಂಗಿಲ್ಲತ್ತರಿ. ಮತ್ತು ಕಿಡ್ನಿ ಸ್ಟೋನ್ ಆಧಾರದ ಭೀ ಕಡಿಮೆ ಆಗ್ತಾವತ್ತರಿ. ನಮ್ಮ ಮಮ್ಮಿ ಮೊನ್ನೆ ಪ್ಯಾಟ್ಯಾಗ ಹೋಗಿರ್ಲಾಕ್ರಿ, ಇವು ಎಲೆ ತೊಗೋತಿರ್ಲಾಕ್ರಿ. ಅವಾಗ ಅವ್ರ ಅಜ್ಜಿ ಹೇಳಿರತ್ತರಿ. ಹಿಂಗೆ ಎಲ್ಲನೂ ರೋಲ್ ಮಾಡ್ಕೊಂಡ್ರಿ. ಮತ್ತು ಒಂದು ಚಾನ್ಯಾಗ ಇಟ್ಕೊಂಡ್ರಿ. ಒಂದು ಬುಟ್ಟಿ ತೊಗೋದ್ರಿ. ಆ ಬುಟ್ಟ್ಯಾಗ 1-2 ತಮ್ಗಿ ನೀರು ಹಾಕ್ಕೊಳ್ಳೋದ್ರಿ. ಮತ್ತು ಅದನ್ನು ಗ್ಯಾಸ್ ಮೇಲೆ ಇಡೋದ್ರಿ. ಗ್ಯಾಸ್ ಚಾಲೂ ಮಾಡೋದ್ರಿ. ಮತ್ತು ನಾವು ಚಾನಿಗ್ಯಾಗ ಅಳು ಎಲೆ ಇಟ್ಕೊಂಡಿದ್ದಿಲ್ಲಾಕ್ರಿ, ಅದನ್ನು ಇಡೋದ್ರಿ. ಒಂದು 10 ನಿಮಿಷ ಸ್ಟೀಮ್ ಮಾಡಕ್ಕೆ ಇಡೋದ್ರಿ. 10 ನಿಮಿಷ ಆಗಿಂದ ತೆಗಿಯೋದ್ರಿ. ಮತ್ತು ಸೌಕಾಸ್ ತೆಗಿದ್ಬೇರಿ, ಯಾಕಂದರೆ ಇದು ಭಾಳ ಬಿಸಿ ಇರ್ತೈತ್ರಿ. ಇದನ್ನು ಒಂದು 5 ನಿಮಿಷ ಆರಕ್ಕೆ ಇಡೋದ್ರಿ. ಆರಕ್ಕಿಟ್ಟು ಬಳಕ್ರಿ ಒಂದೊಂದು ಎಲೆ ತೊಗೊಂಡು ಸಣ್ಣ ಸಣ್ಣ ಪೀಸ್ ಹಂಗೆ ಚಾಕೂಲೆ ಕಟ್ ಮಾಡೋದ್ರಿ. ಇವತ್ತನ್ನ ಭಾಳ ದೊಡ್ಡ ಹಾಗೆ ಭೀ ಕಟ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ರೀ ಎಣ್ಣೆಗೆ ಫ್ರೈ ಮಾಡೋದು ಮುಂದೆ ನಟ್ಟಂಗೆ ಫ್ರೈ ಆಗಂಗಿಲ್ರಿ. ಇವತ್ತನ್ನ ನಟ್ಟಂಗೆ ಸಣ್ಣ ಆಗಿ ಕಟ್ ಮಾಡಿರಿ. ಎಲ್ಲ ಎಲೆನೂ ರೀ ಹಂಗೆ ಕಟ್ ಮಾಡ್ಕೊಂಡು ಒಂದು ಪಾತ್ರೆ ತೊಗೊಳ್ಳೋದ್ರಿ. ಆ ಪಾತ್ರೆನಾಗ ಜರ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋದ್ರಿ. ಮತ್ತು ಅದನ್ನು ಸಣ್ಣದಂಗೆ ಫ್ರೈ ಮಾಡ್ಕೊಳ್ಳೋದ್ರಿ. ಮತ್ತು ಜರ ಕೆರ್ಮೆ ಹಾಕ್ಕೊಳ್ಳೋದ್ರಿ. ಅದನ್ನು ಜರ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋದ್ರಿ. ಅದಾಗಂತೆ ಬೆಳ್ಳುಳ್ಳಿ ಹಾಕೋದ್ರಿ. ಜರ ನಟ್ಟಂಗೆ ಫ್ರೈ ಮಾಡ್ಕೊಳ್ಳೋದ್ರಿ. ಒಂದು ಸ್ವಲ್ಪ ಕೆರ್ಮೆ ಸೌಕಾಸ್ ಹಾಕ್ರಿ, ಯಾಕಂದ್ರೆ ರೀ ಕೆರ್ಮೆ ಹಾಕೋದ್ ಮುಂದೆ ಎಣ್ಣೆ ಸುಡ್ತೈತ್ರಿ. ಒಂದು ಜರ ಅರಿಶಿನ ಪುಡಿ ಹಾಕೋದ್ರಿ. ಮತ್ತು ಎಲ್ಲನೂ ನಟ್ಟಂಗೆ ಫ್ರೈ ಮಾಡ್ಕೊಳ್ಳೋದ್ರಿ. ಕೆರ್ಮೆವ ಮತ್ತು ಬೆಳ್ಳುಳ್ಳಿದು ಒಗ್ಗರ್ನಿಂದ ಮಸ್ತ್ ಸ್ಮೆಲ್ ಬರೋಕೆ ಚಾಲು ಆಗ್ತೈತ್ರಿ. ಅದಾದ ಕೂಡಲೇ ರೀ ನಾವು ಅಳು ಎಲೆ ವಡೆ ಇಟ್ಕೊಂಡಿದ್ದಿಲ್ಲಾಕ್ರಿ, ಅವತ್ತನ್ನ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿ. ಇವು ಅಳು ಎಲೆ ಟೇಸ್ಟ್ ಭಾರಿ ಇರ್ತೈತ್ರಿ. ಮತ್ತು ಇವನ್ನ ತಿನ್ನೋದ್ರಿಂದ ರೀ ಆರೋಗ್ಯಕ್ಕೆ ಭೀ ಭಾಳ ಒಳ್ಳೇದ್ರಿ. ಮತ್ತು ಇದ್ರಾಗ ಪ್ರೋಟೀನ್ ಭಾಳ ಇರ್ತೈತ್ರಿ. ನಾವು ಭಾಳ ಆಯಿಲ್ ತಿನ್ನಂಗಿಲ್ಲ ಅನ್ನೋರಿ ಒಗ್ಗರ್ಣೆ ಹಾಕಲ್ದನ ತಿನ್ಬೋದ್ರಿ, ಅದು ಟೇಸ್ಟ್ ಹತ್ತೈತ್ರಿ. ಒಗ್ಗರ್ಣೆ ಹಾಕಿ ತಿನ್ನೋದ್ರಿಂದ ರೀ ಇನ್ನಟ್ಟು ಭಾಳ ಟೇಸ್ಟ್ ಹತ್ತೈತ್ರಿ. ಎಲ್ಲನೂ ಒಂದು 5 ನಿಮಿಷ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋದ್ರಿ. ಮತ್ತು ಇವು ವಡೆ ಮಸ್ತ್ ಆಗ್ತಾವ್ರಿ. ನೀವು ಭೀ ಇವನ್ನ ಟ್ರೈ ಮಾಡಿ ವಡೆ ಹೆಂಗಾಗಿದಾವತ್ತ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಲೈಕ್ ಮಾಡಿರಿ. ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.